ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ಕನ್ನಡದಿಂದ 2 ಸಿನಿಮಾಗಳ ಹೊಸ ಟ್ರೈಲರ್ ಟೀಸರ್ ನ ಬಿಟ್ಟಿದ್ದಾರೆ. ಒಂದು ದುನಿಯಾ ವಿಜಯ್ ಅವರು ಆಕ್ಟ್ ಮಾಡ್ತಾರಂತ ಲ್ಯಾಂಡ್ ಲಾರ್ಡ್, ಇನ್ನೊಂದು ಫುಲ್ ಮಿಲ್ಸ್. ಈ 2 ಸಿನಿಮಾ ಟೀಮ್ ಕಡೆಯಿಂದ ಟೀಸರ್ ಟ್ರೈಲರ್ 2 ಬಿಟ್ಟಿದ್ದಾರೆ. ಆದಷ್ಟು ಬೇಗ ಈ 2 ಸಿನಿಮಾದ ಟ್ರೈಲರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಮುಂದಕ್ಕೆ ಹೋಗೋಣ. ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಬರ್ತಾ ಇದೆ, KVN ಪ್ರೊಡಕ್ಷನ್ ಅಂಡರ್ ಅಲ್ಲಿ ಪವನ್ ಕಲ್ಯಾಣ್ ಅವ್ರಿಗೆ ಯಾವ್ದೋ ಒಂದು ಸಿನಿಮಾ ಮಾಡೋದಕ್ಕೆ ರೆಡಿ ಆಗ್ತಾವ್ರೆ, ಲೋಕೇಶ್ ಕನಕರಾಜ್ ಅವರ ಡೈರೆಕ್ಷನ್ ಅಲ್ಲಿ ಅಂತ ಅವಾಗಿಂದನು ಬಸ್ ನ್ಯೂಸ್ ಇತ್ತು. ಬಟ್ ಈಗೀಗ ಈ ನ್ಯೂಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದೆ. ಸೋರ್ಸ್ ಬೇರೆ ಕಡೆಯಿಂದ ಡಿಫ್ರೆಂಟ್ ಆಗಿ ಬರ್ತಾ ಇದೆ. ಅಫಿಷಿಯಲ್ ಆಗಿ ಇನ್ನೇನ್ ಕನ್ಫರ್ಮ್ ಆಗೋ ಸ್ಟೇಜ್ ಅಲ್ಲಿ ಇದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಫಿಷಿಯಲ್ ಆಗಿ ಆದ್ಮೇಲೆ ನೋಡ್ಕೊಳ್ಳೋಣ. ನಮ್ಮ ಕನ್ನಡದ ಮತ್ತೊಂದು ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಜೈದ್ ಖಾನ್ ಅವರು ಆಕ್ಟ್ ಮಾಡ್ತಾರೋ ಅಂತ ಕಲ್ಟ್. ಈ ಸಿನಿಮಾ ಅಫಿಷಿಯಲ್ ಆಗಿ ರಿಲೀಸ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ 2026 ಜನವರಿ 23 ರೆಡಿ ಆಗಿದೀವಿ ನಾವೆಲ್ಲ ಬರೋದಕ್ಕೆ ಅಂತ ಸ್ಟ್ರಾಂಗ್ ಆಗಿ ಕನ್ಫರ್ಮೇಶನ್ ಕೊಟ್ಬಿಟ್ರು ಮೂವಿ ಟೀಮ್. ಇವ್ರ ಜೊತೆಗೆ ಪೈಪೋಟಿಗೆ ಬೀಳ್ತಾ ಇರೋದು ಅದೇ ಜನವರಿ 23ಕ್ಕೆ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಬರ್ತಾ ಇದೆ. ಅದು ಕೂಡ 2026 ಜನವರಿ 23ಕ್ಕೆ ರಿಲೀಸ್ ಆಯ್ತೈತೆ. ಲ್ಯಾಂಡ್ ಲಾರ್ಡ್ ವರ್ಸಸ್ ಕಲ್ಟ್, ಈ 2 ಸಿನಿಮಾ ಪೈಪೋಟಿಗೆ ಬೀಳ್ತಾವ್ರೆ. ಯಾರು ಗೆಲ್ತಾರ ನೋಡೋಣ. ಇದೀಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಲೋಕೇಶ್ ಕನಕರಾಜ್ ಅವರು ಮೇನ್ ಆಗಿ ಫೋಕಸ್ ಮಾಡ್ತಾ ಇದ್ದಾರೆ ಕೈದಿ 2. ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಅವ್ರು ಡೈರೆಕ್ಷನ್ ಮಾಡ್ತಾ ಇರೋದ್ರಲ್ಲಿ ಕೈದಿ 2 ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತಾನು ಕೂಡ ಒಳಗಡೆಯಿಂದ ಇನ್ಫಾರ್ಮೇಶನ್ ಬರ್ತಾ ಇದೆ. ಇತ್ತೀಚೆಗೆ ಕಾರ್ತಿ ಅವರು ಜಪಾನ್ ಗಿಪಾನ್ ಅಂತೆಲ್ಲ ಓಡಾಡ್ತಾ ಇರೋದು ಸೌಂಡ್ ಗಳು ಜಾಸ್ತಿ ಕೇಳಿಸ್ತಾ ಇದೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡೇ ಬಿಟ್ರಲ್ಲ. ಲೋಕೇಶ್ ಕನಕರಾಜ್ ಫಸ್ಟ್ ಡೆಬ್ಯೂ ಸಿನಿಮಾಗೆ ಆಕ್ಟ್ ಮಾಡ್ತಾ ಇದಾರೆ ಅಂತ ಅವಾಗೆ ಹೇಳ್ಬಿಟ್ಟಿದೆ. ಅರುಣ್ ಮಾತೇಶ್ವರ್ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿ ಟೈಟಲ್ ಕೂಡ ರಿವೀಲ್ ಮಾಡ್ಬಿಟ್ರು ಸನ್ ಟಿವಿ ಯೂಟ್ಯೂಬ್ ಚಾನಲ್ ಒಳಗಡೆ. ಸಿನಿಮಾದ ಟೈಟಲ್ DC. ಈ ಸಿನಿಮಾದಲ್ಲಿ ಲೋಕೇಶ್ ಅಣ್ಣ ಅವರು ತುಂಬಾನೇ ಬ್ರೂಟಲ್ ಆಗಿ ಕಾಣಿಸ್ತಾವ್ರೆ. ಐ ಥಿಂಕ್ A-rated ಡಬಲ್ ಆಕ್ಷನ್ ನೋಡಬಹುದು ಈ ಸಿನಿಮಾದಲ್ಲಿ ಅಂತ. ನೋಡೋಣ. ಫಸ್ಟ್ ಟೈಮ್ ಲೋಕೇಶ್ ಅಣ್ಣ ಅವರು ಕೂಡ ಆಕ್ಷನ್ ಸಿನಿಮಾಯಿಂದ ಎಂಟ್ರಿ ಕೊಡ್ತಾವ್ರೆ ಹೀರೋ ಆಗಿ. ಇದರಲ್ಲಿ ಯಾವ ರೀತಿ ಆಕ್ಟ್ ಮಾಡಿರಬಹುದು. ಇನ್ನು ಜೂನಿಯರ್ NTR ಪ್ರಶಾಂತ್ ನೀಲ್ ಇವರಿಬ್ರು ಕಾಂಬಿನೇಷನ್ ಬರ್ತಾ ಇರುತ್ತ NTR 31 ಸಿನಿಮಾ ರಿಲೀಸ್ ಡೇಟ್ ನ ಇನಿಶಿಯೇಟ್ ಮಾಡಿದ್ರು ಜೂನ್ 2026ಕ್ಕೆ ಅಂತ. ಬಟ್ ಇವಾಗ ಬರ್ತಾರ ಇನ್ಫಾರ್ಮೇಶನ್ ಈ ಸಿನಿಮಾ ಅವಾಗ ಬರೋದಕ್ಕೆ ಆಗಲ್ಲ, ಇನ್ನು ಸ್ವಲ್ಪ ಡಿಲೇ ಜಾಸ್ತಿ ಆಗುತ್ತೆ. ಮೋಸ್ಟ್ಲಿ 2026 ಡಿಸೆಂಬರ್ ರಿಲೀಸ್ ಆಗ್ಬೋದು ಅಂತ ಈ ರೀತಿ ಬಸ್ ನ್ಯೂಸ್ ಬರ್ತಾ ಇದೆ. ತುಂಬಾನೇ ಜಾಸ್ತಿ ಡಿಲೇ ಮಾಡ್ಕೊಂಡು ಹೋಗ್ತಾರೆ. ಪ್ರಶಾಂತ್ ನೀಲ್ ಅವ್ರು ಏನೋ ಮೇನ್ ಆಗಿ ಸ್ಕೆಚ್ ಹಾಕಿರ್ಬೇಕು, ಮತ್ತೆ ರೀಶೂಟಿಂಗ್ ಏನಾದ್ರು ಮಾಡ್ತಿರ್ಬೋದು, ಅಥವಾ ಹೈ ಕ್ರೋರ್ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಶೂಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೋತಾರೆ ಅಂತ ಪ್ರಶಾಂತ್ ನೀಲ್ ಅವ್ರು ನಿಮ್ಗೆ ಗೊತ್ತಿರಬಹುದು. ಹಂಗಾಗಿ ಈ ಸಿನಿಮಾ 2026 ಜೂನ್ ಗೆ ಬರೋದಕ್ಕೆ ಸಾಧ್ಯ ಇಲ್ವಂತೆ. ಇನ್ನು ಸೂರ್ಯ ಅವರ ಅಪ್ಕಮಿಂಗ್ ಸಿನಿಮಾ 46, ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಮಿತಾ ಬಿಜ್ಜು ಅವರು ಆಕ್ಟ್ ಮಾಡ್ತಾ ಇದ್ರೆ. ಅವಾಗ್ಲೇ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಒಂದ್ ಸಣ್ಣದಾಗ ಪೋಸ್ಟರ್ ಕೂಡ ಬಿಟ್ಟಿದ್ರಲ್ಲ. ಆಲ್ಮೋಸ್ಟ್ ಶೂಟಿಂಗ್ 50% ಕಂಪ್ಲೀಟ್ ಆಗಿದೆ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ ಮೂವಿ ಟೀಮ್. ಜೊತೆಗೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿ ರಿಲೀಸ್ ಆಗ್ತಾ ಇಲ್ಲ, ಓನ್ಲಿ ತಮಿಳ್ ಅಷ್ಟೇ. ಇನ್ನು ಸಮಂತ್ ಅವರ ಮುಂದಿನ ಚಿತ್ರ ರೆಡಿ ಆಗಿದೆ, ಮೈ ಇಂಟಿ ಬಂಗಾರಂ. ಇದು ಸಿನಿಮಾದ ಟೈಟಲ್. ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ಗುಲ್ಶನ್ ದೇವಯ್ಯ ರೀಸೆಂಟ್ ಆಗಿ ಕಾಂತಾರ ಚಾಪ್ಟರ್ ನಲ್ಲಿ ವಿಲ್ಲನ್ ಆಗಿ ಆಕ್ಟ್ ಮಾಡಿದ್ರಲ್ಲ, ಅವರು ಸಮಂತ್ ಅವ್ರ ಜೊತೆಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಯಾವ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತದೆ ಏನು ರಿವೀಲ್ಡ್ ಆಗಿಲ್ಲ, ಬಟ್ ಇವ್ರ ಜೊತೆಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡವ್ರೆ. ಇನ್ನು ತಮಿಳುನಾಡಿನ ಕಿಂಗ್ ರಜನಿಕಾಂತ್ ಅವ್ರ ಫ್ಯಾನ್ಸ್ ಗಳಿಗೆ ತುಂಬಾನೇ ಸ್ಯಾಡ್ ನ್ಯೂಸ್. ಇವರ ಲಾಸ್ಟ್ ಸಿನಿಮಾ ರೆಡಿ ಆಗ್ತಾ ಇದೆ ಕಮಲ್ ಹಾಸನ್ ಅವ್ರ ಜೊತೆಗೆ. ಜೈಲರ್ 2 ಆದ್ಮೇಲೆ ಕಮಲ್ ಹಾಸನ್ ಅವ್ರ ಜೊತೆಗೆ ಕಾಂಬೋದಲ್ಲಿ ಇನ್ನೊಂದು ಲಾಸ್ಟ್ ಸಿನಿಮಾ ಮಾಡ್ತಾರಂತೆ. ಅದಾದ್ಮೇಲೆ ಫಿಲಂ ಇಂಡಸ್ಟ್ರಿಗೆ ಟಾಟಾ ಬೈ ಬೈ ಸಿ ಯು ರಜನಿಕಾಂತ್ ಅವ್ರು ಹೇಳ್ತಾವ್ರೆ. ಇನ್ನು ಡಾರ್ಲಿಂಗ್ ಪ್ರಭಾಸ್ ಅವರ ಸ್ಪಿರಿಟ್ ಸಿನಿಮಾದ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾದಲ್ಲಿ ಕೊರಿಯನ್ ಆಕ್ಟರ್ ಡಾನ್ಲಿ ಅವ್ರು ಆಕ್ಟ್ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಅದು ಕೂಡ ತುಂಬಾ ಕಡೆ ಲೀಕ್ ಆಗ್ಬಿಟ್ಟಿದೆ. ಬಟ್ ಇವಾಗ ರಿಪೋರ್ಟ್ ಬರ್ತಾ ಇದೆ ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ಡಾನ್ಲಿ ಅವರೇ ಆಕ್ಟ್ ಮಾಡ್ತಾ ಇದಾರೆ ಅಂತ. ಇವರೇ ಮೇನ್ ವಿಲ್ಲನ್ ಆಗಿರ್ತಾರಂತೆ ಪ್ರಭಾಸ್ಗೆ. ಹಾಗಿದ್ಮೇಲೆ ಇವ್ರಿಬ್ರ ಮಧ್ಯೆ ಕ್ಲಾಶ್ ಯಾವ ರೀತಿ ಇರ್ತದೆ ಅಂತ ನೋಡೋದಕ್ಕೆ ಫುಲ್ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಸೊ ಫೈನಲಿ SS ರಾಜಮೌಳಿ ಹಾಗೇನೆ ಮಹೇಶ್ ಬಾಬು ಇವರಿಬ್ರು ಕಾಂಬಿನೇಷನ್ ಅಲ್ಲಿ SSMB 29 ಸಿನಿಮಾ ಆಗ್ತಾ ಇತ್ತು. ಇನ್ನು ನಡೀತಾನೆ ಇದೆ. ಇನ್ನು ಪ್ರೋಗ್ರೆಸ್ ಅಫಿಷಿಯಲ್ ಆಗಿ ಅಲ್ಲದೆ ಇದ್ರು ಕೂಡ ಮಹೇಶ್ ಬಾಬು ಫ್ಯಾನ್ಸ್ ಗಳೆಲ್ಲ ಸೇರ್ಕೊಂಡು ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ರೂಮರ್ಸ್ ನ ಸ್ಪ್ರೆಡ್ ಮಾಡ್ತಾ ಇದಾರೆ. ಇದೇ ನವೆಂಬರ್ ಅಲ್ಲಿ ಟೈಟಲ್ ರಿವೀಲ್ಡ್ ಆಗುತ್ತೆ ಅಥವಾ ಫ್ರೆಶ್ ಲುಕ್ ಬರುತ್ತೆ ಅಥವಾ ಗ್ಲಿಮ್ಸ್ ಕೂಡ ಬರಬಹುದು ಅಂತ ತುಂಬಾನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸ್ಪ್ರೆಡ್ ಮಾಡ್ತಾ ಇದಾರೆ ರೂಮರ್ಸ್ ನ. ಹಂಗ್ ನೋಡೋದಾದ್ರೆ ಒಂದ್ ಲೆವೆಲ್ಗೆ ಇದು ನಿಜಾನು ಕೂಡ ಅಂತ ಅನ್ಸುತ್ತಪ್ಪ. ಈ ನವೆಂಬರ್ ತಿಂಗಳಲ್ಲೇ ಏನೋ ಒಂದ್ ಬರುತ್ತೆ ಅಂತ ಆವಾಗ್ಲೇ ಕೊಟ್ಬಿಟ್ಟಿದ್ರು, ಒಂದ್ ಪೋಸ್ಟರ್ ಬಿಟ್ಟಿದ್ರಲ್ಲ ಅವಾಗ್ಲೇ. ಅಂದ್ಮೇಲೆ ಈ ತಿಂಗಳಲ್ಲಿ ಏನೋ ಒಂದ್ ಬರುತ್ತೆ, ಏನು ಅಂತ ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ. ಅಂದ್ರೆ ಬಿಡೋರ್ ಗೊತ್ತು ಏನ್ ಬಿಡ್ತಾರೆ ಅನ್ನೋದು ಸಸ್ಪೆನ್ಸ್. ಇನ್ನು ತಮಿಳ್ ಆಕ್ಟರ್ ಚಿಯಾನ್ ವಿಕ್ರಮ್ ಅವರ 63ನೇ ಸಿನಿಮಾ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಬೋಧಿ ಕೆ ರಾಜ್ಕುಮಾರ್ ಇವ್ರು ಡೈರೆಕ್ಟ್ ಮಾಡ್ತಾ ಇದಾರೆ ನೆಕ್ಸ್ಟ್ ಸಿನಿಮಾನ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಫ್ರೆಶ್ ಲುಕ್ ಕೂಡ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ವಿಕ್ರಮ್ ಅವರ ಲುಕ್ ಇಲ್ಲ. ಸೊ ಫೈನಲಿ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಈ ಸಿನಿಮಾ ತುಂಬಾನೇ ಬಿರುಗಾಳಿ ಎಬ್ಬಿಸ್ಬಿಟ್ಟಿದೆ ಎಲ್ಲ ಕಡೆ. ಏನ್ ಆ ಲೆವೆಲ್ ಅಲ್ಲಿ ಮಾಡ್ತಾವ್ರಲ್ಲ ಅಂತ ಎಲ್ರಿಗೂ
ಎಲ್ರಿಗೂ ಅಧಿಕ ಉರಿ. ಹಾಲಿವುಡ್ ಇಂದ ಕರ್ಸಂಗೆಲ್ಲ ಆಗ್ಬಿಟ್ರಲ್ಲ ಅಂತ. ಇನ್ನ ಈ ಮೂವಿ ಟೀಮ್ ಕಡೆಯಿಂದ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೂಡ ಬಿಟ್ಬಿಟ್ಟಿದ್ದಾರೆ. ಈ ಸಿನಿಮಾನ ಯಾವತ್ ಹೇಳಿದೀವೋ ಅವತ್ತೇ ರಿಲೀಸ್ ಮಾಡ್ತಾ ಇದೀವಿ, ಕನ್ಫರ್ಮ್ ಫಿಕ್ಸ್ ಆಗ್ಬಿಡಿ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಎಲ್ಲರಿಗೂ, ಫ್ಯಾನ್ಸ್ ಗಳು, ಹೇಟರ್ಸ್ ಗಳು ಎಲ್ರಿಗೂ. ಮಾರ್ಚ್ 19, 2026 ಬರ್ತಾ ಇದೀವಿ ಅಷ್ಟೇ. ಇನ್ನ ಶ್ರೀಮುರಳಿ ಅವರ ಪರಾಗ್ ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಆಲ್ರೆಡಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಇನ್ನ ಈ ಸಿನಿಮಾ ಟೀಮ್ ಒಳಗಡೆ ಇವಾಗ ಫೈಟ್ ಮಾಸ್ಟರ್ ರವಿ ವರ್ಮಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇವ್ರಿಗೆ ಆಕ್ಷನ್ ಕೊರಿಯೋಗ್ರಫಿ ಮಾಡ್ತಾ ಇದಾರೆ. ಈಗ ದೊಡ್ಡ ಐ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಶೂಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಸ್ಟಂಟ್ ಡಬಲ್ ಕೂಡ ಕರ್ಸಿದಾರಂತೆ ಶ್ರೀಮುರಳಿ ಅವ್ರಿಗೆ. ಇನ್ನ ಧನುಷ್ ಅವರ 56ನೇ ಸಿನಿಮಾನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡವ್ರೆ. ಕನ್ಫರ್ಮ್ ಮಾಡೋದ್ರ ಜೊತೆಗೆ ಒಂದು ಲುಕ್ ಕೂಡ ಬಿಟ್ಟವ್ರೆ. ಫ್ರೆಶ್ ಲುಕ್ ಅಲ್ಲ, ರಿವೀಲ್ಡ್. ಮಾರಿ ಸೆಲ್ವರಾಜ್ ಇವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಹಿಸ್ಟಾರಿಕಲ್ ಫ್ಯಾಂಟಸಿ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ. ಇಂದಿನ ಕಥೆನ ಹೇಳೋದಕ್ಕೆ ಬರ್ತಾ ಇದಾರೆ ಮಾರಿ ಸೆಲ್ವರಾಜ್. ಇನ್ನ ಧನುಷ್ ಅವ್ರದನೆ 55ನೇ ಸಿನಿಮಾ. ಈ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ಅವರು ಈಗ ಅಫಿಷಿಯಲ್ ಆಗಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗ್ಬಿಟ್ಟವ್ರೆ. ಫಾರ್ ದ ಫಸ್ಟ್ ಟೈಮ್ ಸಾಯಿ ಅಭಿಯಂಕರ್ ಇವರು ಈ ಸಿನಿಮಾದಲ್ಲಿ ಮ್ಯೂಸಿಕ್ ನ ಕಂಪೋಸ್ ಮಾಡ್ತಾವ್ರೆ. ರಿಯಲ್ ಲೈಫ್ ಅಲ್ಲಿ ನಡೆದಿರುವಂತ ಸ್ಟೋರಿನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದಾರಂತೆ ರಾಜ್ಕುಮಾರ್ ಪೇರಿಯಸ್ವಾಮಿ. ಅಫಿಷಿಯಲ್ ಆಗಿ ಇದು ಕೂಡ ಕನ್ಫರ್ಮ್ ಆಗ್ಬಿಟ್ಟೈತೆ. ಇನ್ನ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಪ್ಯಾರಡೈಸ್ ಸಿನಿಮಾ ಆಗ್ತಾ ಇರೋದ್ರ ಬಗ್ಗೆ ಗೊತ್ತಿರೋ ವಿಷಯ. ಈ ಸಿನಿಮಾದೊಳಗಡೆ ಹೊಸ ಲೇಡಿ ಹೀರೋಯಿನ್ ಎಂಟ್ರಿ ಕೊಟ್ಟಿದ್ದಾರೆ. ಹೀರೋಯಿನ್ ಅಲ್ಲ, ಲೇಡಿ ಆಕ್ಟರ್. ಯಾವ ಕ್ಯಾರೆಕ್ಟರ್ ಆಕ್ಟ್ ಮಾಡ್ತಾ ಇದಾರೆ ಐ ಡೋಂಟ್ ನೋ, ಬಟ್ ಇವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿರುವಂತ ಆಕ್ಟರ್. ಸೋನಾಲಿ ಕುಲಕರ್ಣಿ ಇವರು ಇವಾಗ ಅಫಿಷಿಯಲ್ ಆಗಿ ಮೂವಿ ಟೀಮ್ ಜೊತೆ ಒಳಗಡೆ ನುಗ್ಗಿದ್ದಾರೆ ಶೂಟಿಂಗ್ ಗೆ. ಅಫಿಷಿಯಲ್ ಆಗಿ ಪೋಸ್ಟರ್ ಕೂಡ ಬಿಟ್ಟವ್ರೆ, ಯು ಕ್ಯಾನ್ ಸಿ. ಇನ್ನ ರಜನಿಕಾಂತ್ ಅವರ ಜೈಲರ್ 2 ಒಳಗಡೆ ಹೊಸ 2 ಕ್ಯಾರೆಕ್ಟರ್ ಗಳು ಆಡ್ ಆಗಿದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಆಸ್ ಅ ರೂಮರ್. ವಿದ್ಯಾ ಬಾಲನ್ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಮಿಥುನ್ ಚಕ್ರವರ್ತಿ ಇವರ ಮಗಳಾಗಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರಂತೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಆಸ್ ಅ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಇನ್ನ ಈ ವಾರದ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ, ಭೂಮಿ ಶೆಟ್ಟಿ ಅವರು ನಿಮಗೆ ಗೊತ್ತಿರಬಹುದು, ನಮ್ಮ ಕನ್ನಡದ ಸೀರಿಯಲ್ ಇಂದ ಎಂಟ್ರಿ ಕೊಟ್ಟಂತ ಆಕ್ಟರ್ಸ್. ತೆಲುಗು ಇಂಡಸ್ಟ್ರಿಯಲ್ಲಿ ಬಂದಿರುವಂತ ಹನುಮಾನ್ ಸಿನಿಮಾ ನೋಡಿರ್ತೀರಾ. ಅದೇ ಯೂನಿವರ್ಸ್ ಗೆ ಕನೆಕ್ಟ್ ಆಗ್ತಾ ಇರುವಂತ ಮತ್ತೊಂದು ಸಿನಿಮಾ ಜೈ ಹನುಮಾನ್. ಇದೇ ಯೂನಿವರ್ಸ್ ಒಳಗಡೆ ಮತ್ತೊಂದು ಸಿನಿಮಾನ ಮಾಡ್ತಾ ಇದಾರೆ ಇವಾಗ, ಮಹಾಕಾಳಿ ಅಂತ. ಇದೇ ಸಿನಿಮಾದಲ್ಲಿ ನಮ್ಮ ಕನ್ನಡದ ಭೂಮಿ ಶೆಟ್ಟಿ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದಾರೆ ಮಹಾಕಾಳಿಯಾಗಿ. ಅಫಿಷಿಯಲ್ ಆಗಿ ಫಸ್ಟ್ ಲುಕ್ ಕೂಡ ಬಿಟ್ಟವ್ರೆ, ನೋಡ್ಕೊಬಹುದು. ನಮ್ ಕನ್ನಡ ಆಕ್ಟರ್ ಈ ತರ ಒಳ್ಳೆ ಚಾನ್ಸ್ ಸಿಕ್ಕಿರೋದು ತುಂಬಾನೇ ಒಳ್ಳೆ ವಿಷಯ. ಅದರಲ್ಲೂ ಕೂಡ ತೆಲುಗು ಇಂಡಸ್ಟ್ರಿಯ ದೇವ್ರ ಸಿನಿಮಾ ಮಹಾಕಾಳಿ ಅವತಾರ, ಇದು ತುಂಬಾನೇ ಖುಷಿ ಪಡುವಂತ ವಿಷಯ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರು ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.